ಅಯ್ಯೋ ನಿಮ್ಗೆ ಹೇಳಿದ್ನಲ್ಲ ನನ್ನ ಹೆಣ್ಮಕ್ಳಿಗೆ ಅದೇ ಒಬ್ಳೆ ಸಪ್ಪನ ಮಗನ್ನ ಕೇಳ್ರಿ ನನ್ನ ದೊಡ್ಡ ಮಗಳಿಗೆ ಅಂತ ಹೇಳ್ಬಿಟ್ಟು ಒಪ್ಕೊಂಡಿದ್ರು ಅಂತ ಹೇಳಿದ್ರಲ್ಲ ಪುರೋಹಿತ್ರೆ. ಅದಕ್ಕೆ ನಿಮ್ಗೆ ಹೇಳ್ಬಿಟ್ಟು ಮಾತಾಡ್ಸ್ಕೊಂಡು ಕೇಳ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು ಬಂದ್ವಿ. ಮಗ ಏನೋ ಪಾರಿನಾಗ ಓದಿರೋದಂತೆ, ಮತ್ತೆ ಪಾರಿನ್ಗೆ ಹೋಯ್ತಾನೆ ಅಂತ ಹೇಳ್ತಿದ್ರಲ್ಲ, ಮತ್ತೆ ಒಪ್ಕೊಂಡ್ರ ಯಾವಾಗ ಬರ್ತಾರಂತೆ ಮನೆಗೆ ಹೆಣ್ಣು ನೋಡೋ ಶಾಸ್ತ್ರಕ್ಕೆ? ಏನು ಹೇಳಿದ್ರು ಅವರು? ಹೌದು ಬಂಗಾರಮ್ಮರೆ, ಒಪ್ಕೊಂಡಿದ್ರು ಅವ್ರುನುವೆ. ಹಿಂಗಿಂಗೆ ಹುಡುಗಿ ಎಲ್ಲ ಒಳ್ಳೆಳು, ನಿಮ್ಮ ಮನೆತನ ಎಲ್ಲ ಹೇಳಿದಕ್ಕೆ ಹ್ಞೂ ಸರಿ ಆಯಿತು ಇರಲಿ ಅಂತ ಒಪ್ಕೊಂಡಿದ್ರು. ಏನಿಲ್ಲ ಅಂತ ಏನು ಹೇಳಿಲ್ಲ, ಒಪ್ಕೊಂಡಿದ್ರು. ಆಮೇಕಿಂದ ಅದೇ ನೆನ್ನೆಲ್ಲನೂ ಅದೇನೋ ಯಾಜ್ಯ ಪಂಚಾಯತ್ಗೆ ಅದೇನೋ ಆಯ್ತಲ್ಲ, ನಿಮ್ಮ ಹೆಣ್ಮಕ್ಳೆಲ್ಲ ಪೊದ್ದು ಕಾಲ ಬಿದ್ದುಬಿಟ್ಟೆಲ್ಲ ಸಮಯ ಕೇಳಿದ್ರಲ್ಲ, ಮನೆಗಿರ ಸ್ವಂತ ಹೊತ್ತಿಗೆ ಇಷ್ಟೊಂದೆಲ್ಲ ಫಿಟ್ಟಿಂಗ್ ಇಕ್ಬಿಟ್ಟು ಇಷ್ಟೊಂದೆಲ್ಲನೂ ಮೋಸ ಮಾಡ್ಕೊಂಡು ನಾಟಕ ಮಾಡ್ತಾವ್ರೆ ಅಂತಂದರೆ, ಇನ್ನು ನಮ್ಮ ಮನೆಗೆ ಬಂದರೆ ನಮ್ಮನೆ ಸಂಸಾರ ಎಲ್ಲ ಉಳಿತದೆ. ನಮ್ಮ ಮನೆಗೆ ಇನ್ನೆಷ್ಟು ಉಳಿ ಹಿಂಡ್ಬೇಡ, ನಮ್ಮ ಮನೆಗೆ ಉಳಿ ಹಿಂಡ್ಬಿಟ್ಟು ಇನ್ನು ನಮ್ಮ ಎಲ್ಲ ಫ್ಯಾಮಿಲಿನೆಲ್ಲ ಹೊಡೆದಾಕ್ಬಿಡ್ತಾರೆ, ಇವ್ರು ಸವಾಸನೇನಿಯ ಬೇಡ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವ್ರೇನೇನಿಯ ಆ ಓಬ್ಳೆ ಸಪ್ಪನೇನಿಯ ನನ್ನ ಮಗಂಗೆ ಬೇಡ ಆ ಬಂಗಾರಮ್ಮನ ಹೆಣ್ಮಕ್ಳು ಅಂತ ಹೇಳ್ಬಿಟ್ಟು ಆ ಬಯ್ಯನೇನಿಯ ಫೋನ್ ಹಾಕ್ಬಿಟ್ಟೆ ಹೇಳ್ಬಿಟ್ಟು ನನಗೆ. ಈ ಊರಿನ ಸುದ್ದಿ ಅಲ್ಲಿ ಗಂಟ ಹೋಗ್ಬಿಟ್ಟೈತಾ. ಅದಕ್ಕೆ ಇವಾಗ ಮದುವೆ ಅಂತುಣ್ವೆ ಕ್ಯಾನ್ಸಲ್ಲು. ಅಯ್ಯೋ 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 ಅಯ್ಯೋ, ಎಂತ ಒಳ್ಳೆ ಸಂಬಂಧ ಪುರೋಹಿತ್ರೆ. ನೋಡಿ ಹೆಂಗನ ಮಾಡಿ ಅವ್ರ ಕಾಲ್ಗನ ಬಿದ್ಬಿಡ್ತೀನಿ ನಾನು. ನನ್ನ ಹೆಣ್ಮಗಳನ್ನ ದೊಡ್ಡೋಳನ್ನ ಮದುವೆ ಮಾಡ್ಕೊಳಕ್ಕೆ ಹೇಳಿ ಕಾಲಕ್ಕೆ ಬೇಕಾರೆ ಹಂಗೆ ಬಿದ್ಬಿಡ್ತೀನಿ. ಇಲ್ಲ ಕಣಮ್ಮ, ನಿಮ್ಮ ಹೆಣ್ಮಕ್ಳು ಕಿತಾಪತಿ ಎಲ್ಲ ಅವ್ರಿಗೆ ಗೊತ್ತಾಗ್ಬಿಟ್ಟೈತೆ. ಏನೋ ಕಿತಾಪತಿ ಗೊತ್ತಾಗಿಲ್ಲ ಅಂತಂದ್ರೆ ಏನೋ ಒಂದು ಮಾಡ್ಬೋದಿತ್ತು, ಎಲ್ಲ ಕಿತಾಪತಿ ಎಲ್ಲ ಗೊತ್ತಾಗೋಗ್ಬಿಟ್ಟೈತೆ. ಹಿಂಗೆ ಗೊತ್ತಾದ್ಮೇಲೆ ಇವಾಗ ಅವ್ರು ತಾನೇ ಇನ್ನೇನು ಮಾಡ್ತಾರೆ ಹೇಳು? ಅಯ್ಯೋ ಸುಮ್ಕೆನೆಯ ಎಷ್ಟು ಹೇಳಿದ್ರು ಅವ್ರು ಒಪ್ಕೊಳಕ್ಕಿಲ್ಲ ಬಂಗಾರಮ್ಮ. ನಿಮ್ಮ ಹೆಣ್ಮಕ್ಳು ಸೆಡಕವಾಗಿದ್ದಿದ್ರೆ ಒಂದು ಸ್ವಲ್ಪ ದಿನ ಹೆಂಗೋ ಚಿಂದಂತ ಹುಡುಗ ಸಿಕ್ಕಿರೋನು. ಏನೋ ನಿಮ್ಮ ಹೆಣ್ಮಕ್ಳು ಮೂರಾಗೆಲ್ಲ ಮಾನ ಮರುವದಿ ಕಳ್ಕೊಂಬಿಟ್ಟು ಹಿಂಗೆಲ್ಲ ಆಗೋಗ್ಬಿಡ್ತು. ನೋಡಿ ಅವ್ರಿಗೆಲ್ಲ ವಿಷಯ ಗೊತ್ತಾಗ್ಬಿಟ್ಟೈತೆ ಹಿಂಗಂತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನನಗೆ ಕ್ಯಾನ್ಸಲ್ ಮಾಡಿಬಿಟ್ರು. ನೀನು ಎಷ್ಟೋ ಕೇಳ್ಕೊಂಡು ಕಾಲು ಹಿಡ್ಕೊಂಡ್ರು ಅವ್ರಂತೂ ಒಪ್ಪ ಮನುಷ್ಯರೇ ಅಲ್ಲ. ನನ್ನ ಹೆಣ್ಮಕ್ಳಿಗೆ ಎಷ್ಟು ಹೇಳ್ದೆ, ಅಡಕವಾಗಿರ್ರಮ್ಮಿ ಅಂತಂದರೆ ಒಬ್ಳು ಅಡಕವಾಗಿರಂಗಿಲ್ಲ. ಏನು ಮಾಡೋದು ಪುರೋಹಿತ್ರೆ, ಎಂಥ ಒಳ್ಳೆ ಸಂಬಂಧ. ಹುಡುಗ ಪಾರಿನಾಗ ಅದೇನೋ ದೊಡ್ಡದು ಓದ್ಬಿಟ್ಟು ಬಂದಿದ್ದಂತಲ್ಲ, ಹೆಂಗಿರೋದು ಹೇಳಿಲಿಗೆ ಬಂದಿದ್ರೆ ನನ್ನ ಹೊಳಿ ಆಗಿದ್ದಿದ್ರೆ ಊರಾಗೆಲ್ಲನೂ ಹೆಂಗೋ ನಮ್ಮ ಹೊಳಿಯೊಂದೇನೆಯೇ ಸುದ್ದಿ ಆಗಿರೋದು. ನನ್ನ ಮಗನಿಗೆ ಒಳ್ಳೆ ಸಂಬಂಧನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಹೊಳಿಯಂಗಂತೂ ಒಳ್ಳೆ ಸಂಬಂಧ ಸಿಗೋದು ನನಗೆ. ಹೊಳಿಯ ಸಿಗೋನು, ಆದರೆ ನನ್ನ ಸೊಸೆ ಸರಿಯಾಗಿರೋಳು ಸಿಗಲಿಲ್ಲ. ಹೊಳಿಯೇನಾದರೂ ಸರಿಯಾಗಿರೋ ಹುಡುಕನ ಅಂತ ಹುಡುಕ್ತಿದ್ರೆ ಈಗ ನೋಡು ಹಿಂಗೆ ಎಡವಟ್ಟಾಯಿತು. ಏನು ಮಾಡೋಕ್ಕಾಗಲ್ಲ ಬಂಗಾರಮ್ಮರೆ, ಹೆಣ್ಮಕ್ಳು ತಗ್ಗಿ ಬಗ್ಗೆ ನಡೆದ್ರೇನೆ ಈಗಿನ ಕಾಲದಾಗೆ ಒಳ್ಳೊಳ್ಳೆ ಸಂಬಂಧಗಳು ಸಿಗೋದು. ಇಲ್ಲ ಅಂತಂದರೆ ಅವ್ರಂತೂ ಒಪ್ಕೋತಾರೆ ಅಂತ ಅನ್ಕೊಂಬಿಟ್ರ ಒಪ್ಕೊಳಕ್ಕಿಲ್ಲ. ನೀವಿನ್ನು ಏನು ಮಾಡಿದ್ರು ಒಪ್ಕೊಳಕ್ಕಿಲ್ಲ. ಹೋಗಿ ಬೇರೆ ಯಾವ್ದನ ಸಿಕ್ಕಿದ್ರೆ ಹೇಳ್ತೀನಿ. ಅಯ್ಯಯ್ಯೋ ಎಂಥ ಒಳ್ಳೆ ಸಂಬಂಧ ಕೈ ಬಿಟ್ಟು ಹೋಯ್ತಲ್ಲಪ್ಪ ಶಿವ, ಎಂಥ ಒಳ್ಳೆ ಸಂಬಂಧ. ಕೈಗೆ ಸಿಕ್ಕಿದ್ದು ಸುತ್ತು ಬಾಯಿಗೆ ಸಿಗ್ಲಿಲ್ವಲ್ಲಪ್ಪ ಶಿವ, ಎಂಥ ಒಳ್ಳೆರು, ಎಂಥ ಒಳ್ಳೆ ಸಂಬಂಧ. ಯಾಕೆ ಹಿಂಗೆ ಮಾಡಿದ್ಲೋ ಈ ಬಡತದವ ಒಲ. ನನ್ನ ಹೆಣ್ಮಕ್ಳು ಹಮ್ಮಿಕೊಂಡಿರೋದೇ ಇಲ್ಲ. ನನ್ನ ಮಗ ಅದು ಎಲ್ಲೋ ಹೋಯ್ತಾನೆ 3 ತಿಂಗಳು 6 ತಿಂಗಳಾದ್ರೂ ಬರೋಕ್ಕಿಲ್ಲ. ಆದರೆ ಇದ್ದವರಿದ್ದಾವೆ ನಮ್ಮ ಹೆಣ್ಮಕ್ಳು ಒಪ್ಪ ಮನೆ ಒಳಗಡೆನೇ ಶುರು ಮಾಡ್ತವೆ ಕಿತಾಪತಿಗಳೆಲ್ಲನೂ. ಇವರಿಬ್ಬರಿಂದ ಎಂಥ ಒಳ್ಳೆ ಸಂಬಂಧ ಹಾಳಾಗೋಯ್ತು ಅಂತ ಹೇಳಿದ್ರೆ, ಅಯ್ಯೋ ಇಡೀ ನಮ್ಮ ಹಳ್ಳಿನಾಗೆ ಅಂಥ ಅಳಿಮಯ್ಯ ಇರಲಿಲ್ಲ, ಅಂಥ ಒಳ್ಳೆ ಅಳಿಮಯ್ಯ ಸಿಗೋನು ಎಲ್ಲ ಹಾಳಾಗೋಗ್ಬಿಡ್ತೆ. ಅಕ್ಕ ನಿನ್ಗೇನಾದ್ರು ಅವಮಾನ ಆಯಿತು ಅಂತ ಅನ್ನಿಸ್ತಾ? ಅವಮಾನ ಅಂತಲ್ಲ, ಶೇತು ಎಲ್ಲರ ಮುಂದೆನೂ ತಲೆ ತೆಗಿಸ್ಬಿಟ್ವಲ್ಲ ಅಂತ ಬೇಜಾರೈತೆ. ಆ ಪೊದ್ದಿ ದಿನರ ವೀಕ್ನೆಸ್ ಸಿಗ್ಬೇಕು ನನಗೆ, ಅವಾಗಿರೋದು. ಅವಳಿಗೆಲ್ಲ ಹೆಂಗೆ ಗೊತ್ತಾಯ್ತದೆ ಅಂತ ಹೇಳ್ಬಿಟ್ಟು ಅವಳಿಗೆ ನಾವು ಅವತ್ತು ಒಡವೆ ತಗೊಳಕ್ಕೆ ಹೋಗಲಿಲ್ಲ ಅಂತಂದಿದ್ರೆ ಗ್ಯಾರಂಟಿ ತಗ್ಲಾಕ ತರಲಿಲ್ಲ ಅಲ್ವಾ? ಆ ಒಡವೆ ಆಸೆಗೆ ಹೋಗ್ಬಿಟ್ಟು ನಾವು ತಗ್ಲಾಕಬಿಟ್ವಿ. ಈ ಕೊಂತ್ರಿ ಪೊದ್ದಿ ಹಿಂಗೆಲ್ಲ ಮಾಡ್ತಾಳೆ ಅಂತ ಯಾರಿಗೆ ಗೊತ್ತಿತ್ತು? ಛೇ, ಹಿಂಗೆಲ್ಲ ಮಾಡ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ. ನಮಗೇನು ಗೊತ್ತಿತ್ತು ಹೆಂಗೋ ಒಡವೆ ಸಿಗ್ತದೆ 2 ಲಕ್ಷ ದುಡ್ಡು ಸಿಗ್ತದೆ ಅಂತ ಹೋಗಿತ್ತಾನೆ. ಮನೆಯಾಳಿ ಮನೆ ಸಾಲ್ಸ ಬಟ್ಟೆ ನಿಕ್ಕವಳಿ ಅದರೊಳಗಡೆ ಅದೇನು ಬೇಕು ಅಂತಲೇ ಮಾಡಿರ್ತಾಳೆ ಅವಳಂತೂ. ನಮಗೆ ಸಿಗಾಕ್ಸ್ಬೇಕು ಅಂತಲೇ ನಾವಂತ ತೆಪ್ಪು ಮಾಡಬಾರ್ದಾಗಿತ್ತು ನೋಡಕ್ಕ. ಮಾಡಿದ್ರೆ ಚೆನ್ನಾಗಿರೋ ಪಿಲಾನ್ ಮಾಡಬೇಕು, ಇಲ್ಲ ಅಂದರೆ ಇಂಥ ಸಣ್ಣ ಪುಟ್ಟ ಪಿಲಾನೆಲ್ಲ ಮಾಡೋಕ್ಕೆ ಏನೇ ಹೋಗ್ಬಾರ್ದು. ದೇವ್ರಣೆಗೂ ಹೆಂಗೆ ಅನ್ನಿಸ್ತಾಯ್ತು ನನಗೆ ಅಂತ ಹೇಳಿದ್ರೆ, ಎಲ್ಲರ ಮುಂದೆ ತಪ್ಪೊಪ್ಕೊಂಬಿಟ್ವಲ್ಲ ಅಂತ ಅನ್ನಿಸ್ತೈತೆ. ಬಿಡು, ನೆಕ್ಸ್ಟು ಇನ್ನೂ ಸಾಕತ್ತಾಗಿರೋ ಪಿಲಾನ್ ಮಾಡೋಣ. ಇವಳು ನಮ್ಗೆ ಅವಮಾನ ಮಾಡೋಳಲ್ಲ, ಅವಳಿಗೂ ಅವಮಾನ ಆಗಬೇಕು. ಅವಳು ತಲೆ ತಗ್ಗಿಸ್ಲೇಬೇಕು ನಮ್ಮ ಮುಂದೆ. ನೋಡ್ತಿರು ಟೇಮ್ ಬಂದೇ ಬರ್ತದೆ. ಅಯ್ಯೋ ಬ್ಯೋವ ಸಿಗ್ಲಾ, ಎಷ್ಟು ಕಿತ ಹೇಳ್ತೀನಿ ನಿಮಗೆ. ಇಂಥ ಅಲ್ಕ ಕೆಲಸ ಮಾಡಬೇಡ್ರಿ ಅಂದ್ರೂ ಆ ಪೊದ್ದಿಗೆ ಲವ್ ಲೆಟ್ರು ಬರ್ಬಿಟ್ಟು ಎಂಥ ಅಲ್ಕ ಕೆಲಸ ಮಾಡ್ಬಿಟ್ರಲ್ಲೇ. ಅಯ್ಯೋ ನಂಗೆ ಯಾಕಮ್ಮ ಹೊಡಿತಿದ್ಯಾ? ಅಯ್ಯೋ ಬೇವರ್ಸಿ, ನಿಂಗೆ ಎಷ್ಟು ಕಿತ ನಾನು ಹೇಳಿಲ್ಲ ನಿನಗೆ. 1 ಕಿತನ 2 ಕಿತನ 100 ಕಿತ ಹೇಳಿದಿನಲ್ವೇನೆ. ಇಂಥ ಕಿತ್ತೋದ್ ಮನೆಯಾಳ ಐಡಿಯಾಗಳನ್ನ ಮಾಡ್ಬಿಟ್ಟು ಮಾನ ಮರುವದಿ ಕಳಿಬ್ಯಾಡ್ರಲ್ಲ ಬಿತ್ರಿಗಳ ಅಂತ ಹೇಳಿದ್ರೆ ಆ ಪೊದ್ದಿ ಹತ್ರ ಹೊರೆ ಮಾಡಕ್ಕೆ ಹೋಗ್ಬಿಟ್ಟು ಲವ್ ಲೆಟ್ರು ಬರ್ಬಿಟ್ಟು ಮಾನ ಮರುವದಿ ಎಲ್ಲ ಕಳ್ಕೊಂಬಿಟ್ರೇನೆ. ಅಮ್ಮ ನೀನು ಒಳ್ಳೇದಕ್ಕೆ ತಾನೇ ಮಾಡ್ತಿರೋದು, ಇದು ಯಾಕೆ ಹಿಂಗೆ ಪರಕೆನಾಗ ಹೊಳಿತಾ ಇದ್ದೀಗ?
ನಿಮ್ಗೆ ಪರ್ಕೆನಾಗಲ್ಲ ಯಾಕೆ ಕುಡ್ದಾಗ ಹೊಡೆದ್ರು ಅಂದ್ರೆ ನಿಮ್ಗೆ ಬುದ್ಧಿ ಬರಕಿಲ್ಲ ನಿಮ್ಗೆ ಬೇವರ್ಸಿಗ್ಲ ನಿಮ್ಮಿಂದ ಎಂತ ಒಳ್ಳೆ ಸಂಬಂಧ ತಪ್ಪಾಯ್ತು ಗೊತ್ತೇನೆ. ಹುಡುಗ ಪಾರಿನಾಗೆ ಹುಡುಗ ಒಳ್ಳೆ ದೊಡ್ಡ ಓದೋದ್ಕೊಬಿಟ್ಟು ಬಂದಿದ್ದ ಊರಿಗೆ. ಮತ್ತೆ ಪಾರಿನ್ಗೆ ಹೋಗೋ ಚಾನ್ಸಸ್ಸು ಶಾನೆ ಇತ್ತು. ಅಂತ ಒಳ್ಳೆ ಹುಡುಗನ ಹುಡುಕಿದ್ದೆ ನಾನೇನಿಯ. ಹೆಂಗೋ ಪೂಜಾರಪ್ಪನ ಕಡೆಯಿಂದ ಹಾಳು ಮಾಡ್ಬಿಟ್ರಲ್ಲೇ ದೊರ ಎಂತ ಕೆಲಸ ಮಾಡ್ಬಿಟ್ರಲ್ಲೇ. ಕೈಯಿಗೆ ಬಂದಿತ್ತು ಬಾಯಿಗೆ ಬರ್ಲಿಲ್ವಲ್ಲೇ. ಅಯ್ಯೋ ಅಮ್ಮ, ನಮ್ಗೇನು ಗೊತ್ತಿತ್ತು ಹಿಂಗೆಲ್ಲ ಆಯ್ತದೆ ಅಂತ. ಮುಚ್ಚ್ರೆ ಸಾಕು ಬಿಟ್ರೆರ ಹಿಂಗೆಲ್ಲ ಆಯ್ತದೆ ಅಂತೆ. ಎಂಥ ಒಳ್ಳೆ ಸಂಬಂಧ ಕೈ ತಪ್ಪೋಯ್ತಲ್ಲೇ. ಎಂಥ ಒಳ್ಳೆ ಸಂಬಂಧನೇ. ಹೊಟ್ಟೆ ಉರಿತಾಯ್ತು ನನಗಂತೂ. ಹುಡುಗ ಎಷ್ಟು ಚೆನ್ನಾಗಿದ್ದ. ಇಡೀ ನಮ್ಮ ಊರಾಗೇನಿಯ ಅಂಥ ಹುಡುಗ ಇರಲಿಲ್ಲ ಕಣ್ಲೆ. ಅಂಥ ಒಳ್ಳೆ ಹುಡುಗ ಕೈ ತಪ್ಪಿಟ್ಟು ಹೋಗ್ಬಿಟ್ನಲ್ಲೇ. ಎಂಥ ಒಳ್ಳೆ ಹುಡುಗನೇ ಅವನಂತೂ. ಅಯ್ಯೋ ಈಗ ನೋಡು, ಮತ್ತೆ ನಾವೇನ ಹೇಳಿದ್ರೆ ಮದುವೆ ಮಾಡ್ಕೊಳತ್ತನ ಹೇಳು. ಎಲ್ಲ ನಿಮ್ಮಿಂದನೇ ಆಗಿದ್ದು. ನೀವು ಮಾನ ಮರುವದಿ ಎಲ್ಲ ಕಳೆದಿದ್ದಕ್ಕೇನೆಯೇ ಹಿಂಗಾಗಿದ್ದು. ಹೇಳ್ತೀನಿ ಹಮ್ಮಿಕೊಂಡು ಇರಕ್ಕೇನೇ ಬರಕಿಲ್ಲ ನಿಮ್ಗಂತೂ. ಅದೇನು ಅಂತ ಬಿಟ್ರೆ ಹೊಟ್ಟೆನಾಗ ಇಬ್ರು ಲವ್ ಲೆಟ್ರ್ ಬರೆಯೋದಂತೆ. ಲವ್ ಲೆಟರ್ ಯಾವುದೊಂದು ಬರ್ದಿರ್ಲಿಲ್ಲ ಅಂದಿರ ನೀನು ಪಾರಿನು ಅದೇ ಅಂಥದ್ದು ಆಸ್ಟ್ರೇಲಿಯಾನ ಅದೇನೋ ಕಣೆ ಅಲ್ಲಿರ್ತಿದ್ದಲ್ವೇನೆ ನೀನು. ಇವಾಗ ನೋಡು ಮುಸ್ರೆ ತಿಕ್ಕೊಂಡು ಇಲ್ಲೇನೇ ಬಿದ್ದಿದ್ಯಾ ನೀನು. ಇದೆಲ್ಲ ಬೇಕಿತ್ತೇನೆ ನಿನಗೆ? ಬೇಕಿತ್ತಾ ಅಮ್ಮ? ಅವ್ರ ತಗೊಂಡ್ವೆ ನಾವು ತೆಪ್ಪಾಯ್ತು ಅಂತ ಕೇಳ್ಕೊತೀವಿ ಕಣವ. ಆಸ್ಟ್ರೇಲಿಯಾ ಅಂದಲ್ಲ ಆ ಹುಡುಗಂಗೆ ಏನಿಯಾ ಕೊಟ್ಬಿಟ್ಟು ಮದುವೆ ಮಾಡಮ್ಮ ಅಕ್ಕ ಇನ್ನ. ಮಾಡ್ಕತಾರೆ ಈಗಲೇನಿಯ ಮನೆ ಒಳಗಡೆ ಏನಿಯಾ ಎಲ್ಲನೂ ಇದು ಮಾಡ್ತಾವ್ರೆ, ಹೊಡಿತಾವ್ರ ಮನೆಯ. ಇವ್ರು ನಮ್ಮ ಮನೆಗೆ ಬಂದ್ಬಿಟ್ರೆ ನಮ್ಮ ಸಂಬಂಧಗಳೆಲ್ಲ ಸರಿ ಇರ್ತವೆ. ನಮ್ಮ ಸಂಬಂಧಗಳನ್ನ ಒಡೆದು ಬಿಸಾಕ್ಬಿಡ್ತಾರೆ ಇವ್ರು ಸಾವಾಸನಿಯ ಬೇಡ ಅಂತ ಹೇಳ್ಬಿಟ್ಟು ಅವ್ರ ಮದುವೆನ ಕ್ಯಾನ್ಸಲ್ ಮಾಡೋರಂತೆ. ನೀವಿಂತ ಅಲ್ಕ ಜನ ಅಂತ ಹೇಳ್ಬಿಟ್ಟು ಇನ್ನೇನು ಆ ಪೊದ್ದಿ ಮಾತಿಗೆ ಮುಂಚೆ ಪಂಚಾಯತಿ ತ ಕರ್ಕೊಂಡು ಹೋಯ್ತಾಳೆ. ಅದೆಲ್ಲ ಗೊತ್ತಿರೋದೇನೇನಿಯ. ಹೊಸಿ ಮದುವೆ ಆಗಂಟ ಅಡುಕವಾಗಿರ್ರಮ್ಮಿ ಅಂದರೆ ನೀವಿರಾಕಿಲ್ಲ. ಮಾತಿಗೆ ಮುಂಚೆ ಪೊದ್ದಿ ನಡೀರಿ ಬೀದಿ ಕರ್ಕೊಂಡೋಗಿ ನಿಲ್ಲಿಸ್ತಾಳೆ. ಅಯ್ಯ ಮೂಡಮ್ಮ, ಇನ್ನೊಂದು ಕಿತ ಹಿಂಗೆಲ್ಲ ಮಾಡೋಕ್ಕಿಲ್ಲ. ತೆಪ್ಪಾಯ್ತು. ಅವಳನ್ನ ಮನೆ ಬಿಟ್ಟು ಓಡಿಸ್ಬೇಕು ಕಣಮ್ಮ. ಕುಂತ್ರು ನಿಂತರು ಟಾರ್ಚರ್ ಇಕ್ತಾಳೆ ಕಣಮ್ಮ. ಏನು ಸುಮ್ಮನೆ ಕುಂತ್ರು ಅಷ್ಟೇ ನಿಂತರು ಅಷ್ಟೇ ಏನಿಯ. ನಿಂತ್ಕೊಳ್ಳೋಕ್ಕೂ ಬಿಡೋಕ್ಕಿಲ್ಲ ಕುಂತ್ಕೊಳ್ಳೋಕ್ಕೂ ಬಿಡೋಕ್ಕಿಲ್ಲ. ಅದಕ್ಕೆ ಏನಿಯ ಅವಳು ಇರಬಾರ್ದು ಮನೆಗೆ. ಅವಳು ಇಲ್ಲಾಂದ್ರೆ ನಾವೆಲ್ಲ ನೆಮ್ಮದಿಗೆ ಇರ್ತೀವಲ್ಲ ಅಂತ ಇಂಥ ಕೆಲಸ ಮಾಡಿದ್ವಿ ಕಣಮ್ಮ. ಬಿಟ್ರೆ ಬೇರೆ ಯಾವ ಉದ್ದೇಶಕ್ಕೂ ಮಾಡಿಲ್ಲ ಕಣಮ್ಮ. ಅತ್ತೆ ಏನೇ ಮನ್ಯಾಳಿ ಅತ್ತೆನಿಲ್ಲ ಕತ್ತೆನಿಲ್ಲ. ಬಾಯಿ ಮುಚ್ಕೊಂಡು ಹೋಗೆ ಇಲ್ಲಿಂದ. ಅತ್ತೆ ಅಲ್ವೇ ನೀನ್ ನಮ್ಮ ಕಡೆ ಇದೆಯೋ ಅವಳ ಕಡೆ ಇದೆಯೋ ಬಿಲಾಲಿ. 10 ಪೈಸೆ ತಗೊಬರ್ಕ್ಬಿಟ್ಟು ಬರಕ್ಕೆ ಯೋಗ್ಯತೆ ಇಲ್ದಿರೋಳು ಆ ಪೊದ್ದಿ ಪರ ನಿಂತ್ಕೊಂಡು ಮಾತಾಡ್ತಾಳೆ ಯಾವಾಗೂ. ಅವಳೇನ ಮಾಡಿದ್ರೆ ಪೊದ್ದಿ ಮಾಡಿದ್ರೆ ಚಪ್ಪಾಳೆ ಬೇರೆ ತೊಟ್ಬಿಟ್ಟು ಮಾತಾಡ್ತಿಗಲ್ಲ ನೀನು. ಕಿತ್ತೋದ್ ಮನ್ಯಾಳಿ ನೀನು. ಅತ್ತೆ ನಾನೇನು ಹಂಗೆ ಮಾತಾಡಲಿಲ್ಲ ಕಣತ್ತೆ. ನಾನು ಗೊತ್ತಲ್ಲ ಕಣತ್ತೆ. ಸುಮ್ಕೆ ಇವ್ರು ಮಾಡಿ ತೆಪ್ಪು ಅಂತ ಅನ್ನಿಸ್ತು. ಅದಕ್ಕೆ ನೀ ಹಂಗೆ ಮಾಡಿದೆ ಅಷ್ಟೇನಿಯ. ನಂದೇನಿಯ ಏನೂ ತಪ್ಪಿಲ್ಲ. ಬೇಕಂತ ಹಂಗೆ ಮಾಡಲಿಲ್ಲ. ಬಂದ್ಬಿಡ್ತಾಳೆ ಏಳಕ್ಕೆ. ಅತ್ತೆ ನನ್ನ ಗಂಡ ಮದುವೆ ಆಗಿದ್ದಿನ ಮನೆ ಬಿಟ್ಬಿಟ್ಟು ಹೋಗಿದ್ದು. ಇನ್ನೂ ಬಂದಿಲ್ವಲ್ಲತ್ತೆ. ಒಂದೇ ಒಂದು ಕಿತ ಫೋನ್ ಮಾಡ್ಬಿಟ್ಟು ಕೇಳಿ ಅತ್ತೆ ಎಲ್ಲೋಗವ್ರೆ ಅಂತ. ನಾನು ಫೋನ್ ಮಾಡಿದ್ರೆ ಎತ್ತದೇನೇ ಇಲ್ಲ. ಮದುವೆ ಆದಾಗಿಂದ ಇಲ್ಲಿ ಗಂಟನೂ ನನ್ನ ಗಂಡ ಬರಲೇ ಇಲ್ಲ ಮನೆಗೆ. ಹೋದ್ರೆ ವಾರ 15 ದಿನ ಆದ್ರೂ ಈ ಕಡೆಗೆ ಬರೋದೇನೇ ಇಲ್ವಲ್ಲ. ಒಂದು ಕಿತ ಫೋನ್ ಹಾಕ್ಬಿಟ್ಟು ಕೇಳಿಯತ್ತೆ ಬರ್ರಿ ಅಂತ ಹೇಳಿ. ಊರ ಜನ ಎಲ್ಲ ಸುಮ್ಕೆನೆನಿಯ ಮದುವೆ ಆಗಿದ್ದಿನ ಓದೋನು ಇನ್ನೂ ಬಂದಿಲ್ವಲ್ಲ ಅಂತ ಊರಾಗೆಲ್ಲ ಆಡ್ಕತಾವ್ರಿ. ಅದಕ್ಕೆ ನೆನೆಯ ನೀವು ಕರೆದ್ರೆ ಬತ್ತೇನಂತಲ್ಲ ಒಂದೇ ಒಂದು ಕಿತ ಫೋನ್ ಹಾಕ್ಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಕರೀರಿ ಅತ್ತೆ. ಯಾಕೆ ನನ್ನ ಮಗ ಇಲ್ಲಿ ಬಂದ್ಬಿಟ್ಟು ಏನಾರೇ ಮಾಡ್ಬೇಕು? ನನ್ನ ಮಗ ಇಲ್ಲಿಗೆ ಬಂದು ಏನೇ ಅರೆ ಮಾಡಬೇಕು? ನನ್ನ ಮಗ ಇಲ್ಲಿ ಕಿತ್ತೋಗಿರೋ ಮಕ ನೋಡ್ಕೊಂಡು ಕುಂತ್ಕೋಬೇಕೇನೆ ನನ್ನ ಮಗ. ಓಹೋ ಇವಳಿಗೆ ನೋಡು ಗಂಡನ ಮೇಲೆ ಏನು ಆಸೆ ಬಂದ್ಬಿಟ್ಟೈತೆ. ಲೇ ಊರ ಜನಗೋಸ್ಕರ ಅಂತ ಹೇಳ್ಬಿಟ್ಟು ಮದುವೆ ಮಾಡಿರೋದು. ಮೀಕಂಡು ನಿನ್ನ ಪಾಡು ನೀನು ಇರೋದು ಕಲ್ತ್ಕ. ಅವ್ನು ಬತ್ತನೋ ಒಯ್ತಾನೋ ಅದನ್ನ ಕಟ್ಕೊಂಡು ನಿನ್ಗೇನಾಗಬೇಕು? ಸುಮ್ಮನೆ ಊರ ಜನಕ್ಕೆ ಮಾತ್ರ ಅಷ್ಟೇ ಏನಿಯ ನೀನು ಎಂಡ್ರ ಥರ. ಇನ್ನೇನು ಬ್ಯಾರೆ ಏನು ಎಂಡ್ರ ಥರ ಅಲ್ಲ ನೀನು. ಹಬ್ಬ ನಿನ್ನಂತ ಮಿಟುಗ್ಲಾಡಿ ನಾನು ನೋಡಿಲ್ಲ ಬಿಡು. ಅಂತೂ ಇಂತೂ ನಮ್ಮ ಮನೆ ಸೊಸೆ ಆಗ್ಬಿಟ್ಟಲ್ಲ. ಕನ್ಸಾಗ ಅನ್ಕೊಂಡ್ರಲ್ಲ ನಿನ್ನಂತೋಳು ನಮ್ಮ ಮನೆ ಸೊಸೆ ಆಯ್ತಾಳೆ ಅಂತ ಹೇಳ್ಬಿಟ್ಟು. ಕೊನೆಗೂ ಸೊಸೆ ಆಗ್ಬಿಟ್ಟಲ್ಲ ಬಂದ್ಬಿಟ್ಟು ನಿನ್ನ ಮನೆಗೆ. ನಿನ್ನ ಕತೆಯ ಅತ್ತೆ. ನಿಮ್ಮ ಮಗನೇನಿಯ ಲವ್ ಮಾಡಿದ್ದು ಕಣತ್ತೆ ನನ್ನ. ಲೇ ನನ್ನ ಮಗ 100 ಜನ ಲವ್ ಮಾಡ್ತಾನೆ ಕಂಡೆ. ಹಾಗಂತ ಎಲ್ರಿಗೂ ತಾಳಿ ಕಟ್ಟಕ್ಕಾಯ್ತದೇನೆ? ನೋಡೋ ಹಮ್ಮಿಕೊಂಡು ಹೋಯ್ತಿರೋ. ನನ್ನ ಮಗ ಬೇಕಾದಾಗ ಬರ್ತಾನೆ, ಬೇಡ ಅಂದಾಗ ಸುಮ್ಮನೆ ಆಯ್ತಾನೆ. ಅದನ್ನ ಕಟ್ಕೊಂಡು ನಿನ್ಗೇನ್ಲೇ ಆಗಬೇಕು? ಅವನಿಷ್ಟ. ಅವ್ನು ಯಾವಾಗನ ಬರ್ತಾನೆ ಯಾವಾಗನ ಹೋಯ್ತಾನೆ. ಅದನ್ನ ಕಟ್ಕೊಂಡು ನಿನ್ಗೇನಾಗಬೇಕು? ಬಂದ್ಲು ಇಲ್ಲಿ ಹೇಳಕ್ ದೊಡ್ಡ ಮನುಷ್ಟಿ. ನೋಡೋ ನೀನು ಮದುವೆ ಮಾಡ್ಕೊಂಡು ಮನೆ ಸೊಸೆ ಆಗಬೇಕು ಅಂತ ಮಾತ್ರ ಬಯಸಿದ್ದೆ ಬಂದಿದ್ದೀಗ. ನಮ್ಮೆಲ್ಲರೂ ಪ್ರೀತಿ ಸಿಗ್ತದೆ, ನಿನ್ನ ಗಂಡನ ಪ್ರೀತಿ ಸಿಗ್ತದೆ ಅನ್ನೋದೆಲ್ಲ ಸುಳ್ಳು. ನೀವೇನ್ರೇ ಮಿಕ ಅಂತ ನೋಡ್ಕೊಂಡು ನಿಂತಿದ್ದೀರಾ? ಎಲ್ಲ ದರಿದ್ರ ಬುದ್ಧಿನೇನಿಯ ನಮ್ಮ ಮನೆಗಿರೋದು ಬಿರೋರ್ಗೆಲ್ಲನೂ. ಎಲ್ಲ ನಿಮ್ಮ ಅಪ್ಪನ ಬುದ್ಧಿನೇನಿಯ. ನನ್ನ ಬುದ್ಧಿ ಒಂದು ಕನ ಬರೋದು ಬೇಡವಾ? ನನ್ನ ಬುದ್ಧಿ ಒಬ್ರು ಬಂದಿದ್ರು ಎಲ್ಲೋ ಇತ್ತಾ ಇದ್ರಿ ನೀವಂತೂ ಬರೋಕಿಲ್ವಲ್ಲ ನಿಮ್ಗೆ ಅಂತ. ನನ್ನಂತ ಒಳ್ಳೆ ಬುದ್ಧಿ ಎಲ್ಲನೂ ನಿಮ್ಮ ಅಪ್ಪ ಮಾಡೋನಲ್ಲ ಕಂತ್ರಿ ಬುದ್ಧಿ ಅಂತ ಬುದ್ಧಿನೇನಿಯ ನಿಮ್ಗಂತೂ ಬರೋದು ಅಲ್ವಾ? ನನಗೆ ಗೊತ್ತು ಕಂಡ್ರಲ್ಲೇ ಗೊತ್ತು. ನಿಮ್ಮ ಅಪ್ಪನ ಬುದ್ಧಿ ಎಲ್ಲೋ ಐತದೆ. ನಡೀರಿ ಮುಚ್ಕೊಂಡು ಇವತ್ತೇ ಕೊನೆ. ನನಗೆ ಗೊತ್ತಾಗ್ದಿದ್ದಂಗೆ ಏನ ತಿರುಬೋಕಿ ಪಿಲಾನ್ ಮಾಡ್ಬಿಟ್ಟು ಅಮ್ಮ ಹಂಗೆ ಮಾಡಿದ್ವಮ್ಮ ಹಿಂಗೆ ಮಾಡಿದ್ವಮ್ಮ ಅಂತಂದರೆ ಎಕ್ಕಡದ ಏಟುಗಳು ಏನಿಯ ಬೀಳೋದು ನಿಮ್ಗಂತೂ. ಮನೆ ಅಳಿಗ್ಲ ನಡೀರಿ ಗಂಡನ ಜಪ ಮಾಡೋದ್ ಬಿಟ್ಬಿಟ್ಟು ಮನೆ ಕ್ಯಾಮೆ ನೋಡು ಬಂದ್ಬಿಟ್ಟಿಲಿ ಜಪ ಮಾಡ್ಕೊಂಡು ಕುಂತವಳು ಗಂಡನ ಜಪ. ಅವನೇ ನಿನ್ ಗಂಡಾಗಕ್ಕಿಲ್ಲ ತಿಳ್ಕ. ಅವ್ನು ಬತ್ತನೋ ಬಿಡ್ತಾನೋ ಅದನ್ನ ಕಟ್ಕೊಂಡು ನಿನ್ಗೇನಾಗಬೇಕು? ನೀನು ಫೋನ್ ಎತ್ತುತ್ತಿಲ್ಲ ಅಂತಂದ್ರೆ ಯೋಚನೆ ಮಾಡು.
ನಿನ್ನ ಮಕ ನೋಡಕ್ಕುಂದ್ರೆ ಇಷ್ಟ ಇಲ್ಲ ಅಂತ ನೀ ಅರ್ಥ. ಆಹಾ ಬಲವಂತವಾಗಿ ಮದುವೆ ಮಾಡ್ಕೋಬೋದು ಅಷ್ಟೇ ನೀ, ಸಂಸಾರ ಮಾಡೋಕ್ಕಾಗಕ್ಕಿಲ್ಲ ಸಂಸಾರವ ಹೇಳಕ್ಕೆ ಬಂದ್ಬಿಟ್ಲು ಇಲ್ಲಿ. ಥು ಥು ನನ್ನ ಗಂಡ ನೋಡು, ಫೋನ್ ಮಾಡಿದ್ರೆ ಎತ್ತಕ್ಕಿಲ್ಲ, ಮಾತಾಡಿದ್ರೆ ಮಾತಾಡೋಕ್ಕಿಲ್ಲ. ಏನು ಮಾಡಬೇಕು ಏನು ಬಿಡಬೇಕೋ ಗೊತ್ತಾಯ್ತಿಲ್ಲ. ಎಲ್ಲವನೋ ಏನೋ ಯಾವಾಗ ಬರ್ತಾನೋ, ಬಂದರೆ ಏನೋ ಕುಂತು ಮಾತಾಡ್ಬಿಟ್ಟು ಗಂಡ ಏನಾರ ಸಮಸ್ಯೆನ ಬಗೆಹರಿಸ್ಕೋಬೋದು. ಬರೋಕ್ಕಿಲ್ಲ ಏನಿಲ್ಲ. ಇಂಥ ಬಾಳ್ ನಂದಂತೂ ನಮ್ಮ ಅಮ್ಮವ್ರ ಮಂತಕನ ಹೋಗ್ಬಿಟ್ಟು ಬರೋಣ ಅಂದರೆ ಅದಕ್ಕೂ ನಮ್ಮ ಅತ್ತೆ ಕೈಗೊಡ್ತಾಳೆ. ಏನು ಮಾಡಲಿ ಈಗ ನಾನು? ನನ್ನ ಗಂಡ ಯಾವಾಗ ವಾಪಸ್ ಬರ್ತಾನೆ, ನಾನು ಯಾವಾಗ ಮೊದಲು ಥರ ಇಷ್ಟಪಡ್ತಾನೆ, ಯಾವಾಗ ಲವ್ ಮಾಡ್ತಾನೆ ಅಂತ ನನಗೆ ಅರ್ಥ ಆಯ್ತಿಲ್ಲ. ಗಂಗಾ, ಅತ್ತೆ ನೋಡವ, ಜೀವನದಾಗ ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಸಂಸಾರ ಅಂದಮೇಲೆ ಎಲ್ಲರದೊಂದು ಹಿಂಗಿರ್ತದೆ. ಗಂಡ ಹೆಂಡತಿ ಜಗಳ ಪಗಳ ಅತ್ತೆ ಎಲ್ಲಾರನ್ನೂ ಹೊಲಸ್ಕೊತೀನಿ ಅನ್ನೋದು ಕಷ್ಟ ನಿನಗೆ. ನೀನು ಒಳ್ಳೆ ಹುಡುಗಿ ಅಂತಂದ್ರೆ ನನಗೆ ಗೊತ್ತು. ಟೇಮು ಇವತ್ತಲ್ಲ ನಾಳೆ ಬರ್ತದೆ ನೋಡು. ನಿನ್ನ ಗಂಡನ್ನ ನೀನು ಹೊಲಸ್ಕೋಬೇಕು, ಇಲ್ಲ ನನ್ನ ಸೊಸೆ ಥರ ಧೈರ್ಯವಾಗಿ ಭಾಳ ಕಲ್ತ್ಕೋಬೇಕು. ಎರಡೂ ಇಲ್ಲ ಅಂದರೆ ಈ ಮನೆ ಗಂಡಸ್ರು ಎಲ್ಲ ಸರಿ ಇಲ್ಲ ಕಣವ. ಈ ಮನೆ ಗಂಡಸ್ರುಗಳೇನೇನ ಹತ್ರ ಎಲ್ಲ ಭಾಳ ನೋಡ್ಬಿಟ್ಟಿದ್ದೀವಿ ನಾವು, ಭಾಳ ಕಷ್ಟ. ಹಾಂ ಅತ್ತೆ, ನಿಮ್ಮ ಅತ್ತೆ ಹೇಳೋದೆಲ್ಲ ಕೇಳಿಸ್ಕೊಂಡೆ ನೋಡು. ಗಂಡನ ಪ್ರೀತಿಯಾಗಿ ಗೆಲ್ಲೋದು ಪ್ರಯತ್ನ ಪಡು. ಅದು ಬಿಟ್ಬಿಟ್ಟು ನೀನು ಹಿಂಗೆಲ್ಲ ಗೋಳಾಡ್ಕೊಂಡು ಕುಂತ್ಕೊಂಡ್ರಾಗಲ್ಲ. ಇವಾಗ ನಿನ್ನ ಗಂಡ ಬರ್ತಾನಲ್ಲ, ಬಂದಾಗ ಸಂದಾಕ ನೋಡ್ಕ, ಅವ್ನಿಗೆ ಊಟ ಇಕ್ಕಿ ಉಪಚಾರ ಮಾಡಿ ಚೆನ್ನಾಗಿ ನೋಡ್ಕ. ಚೆನ್ನಾಗಿ ನೋಡ್ಕೊಂಡ್ರೆ ನಿನ್ನ ಗಂಡ ಮನೆ ಬಿಟ್ಬಿಟ್ಟು ಹೋಗೋಕ್ಕಿಲ್ಲ, ನಿನ್ನ ತಾಕೆ ನಿನಗೆ ಹುಡಿಕೊಂಡು ಬಿಟ್ಟು ಬರ್ತಾನೆ. ಸರಿನಾ? ನೋಡು, ಗಂಡುಗಳನ್ನ ಬೊಗ್ಸೋದೆಲ್ಲನೂ ನಮ್ಮ ಕೈಯಾಗೆ ಏನೇ ಐತೆ. ಗಂಡುಗಳನ್ನ ಬೊಗ್ಸೋದು ಇವನು ಮಾಡೋದು ಅಂತ ಎಲ್ಲನೂ ಸರಿ ಅತ್ತೆ. ಒಂದು ಹೆಣ್ಣು ಏನು ಬೇಕಾದರೂ ಮಾಡ್ಬೋದು. ಇವಾಗ ಅಮ್ಮನ ಬಗ್ಗೆ ತಲೆ ಕೆಡಿಸ್ಕೊಬೇಡ. ನಿಮ್ಮ ಅತ್ತೆ ಬಗ್ಗೆ ನಿನ್ನ ಗಂಡ ಬತ್ತಾನೆ. ನೆನ್ನೆ ಫೋನಾಗ ಮಾತಾಡ್ತಿದ್ಲು ನಿಮ್ಮ ಅತ್ತೆ. ಇವತ್ತು ಬತ್ತಾನೆ ನಿನ್ನ ಗಂಡ. ಹೋಗು ಸಂದಕ್ಕೆ ರೆಡಿಯಾಗಿ ಒಳ್ಳೆ ಚೆನ್ನಾಗಿರೋ ಸೀರೆ ಉಟ್ಕೊಂಡು ಹೆಂಗೆ ಕಾಣಿಸ್ಬೇಕು ನೀನು? ನಿನ್ನ ಗಂಡ ನೋಡಿದ ತಕ್ಷಣ ಖುಷಿ ಪಟ್ಬಿಡ್ಬೇಕು. ಹಂಗೆ ರೆಡಿಯಾಗಿ ಅವ್ನಿಗೆ ಊಟ ಗೀಟ ತಿಂಡಿ ಎಲ್ಲ ಕೊಟ್ಟು ಸಂದಕ್ಕೆ ನೋಡ್ಕ. ಅವನು ಬಿಟ್ಟೋಗಕ್ಕಿಲ್ಲ. ಹೋಗೋಗು. ಹೌದಾ ಅತ್ತೆ, ಇವಾಗ ಬರ್ತಾನ? ಅಯ್ಯೋ ನಂಗೆ ಬಹಳ ಖುಷಿ ಆಯಿತು ಕೇಳಿದೀನಿಯ. ಸರಿ ಅತ್ತೆ, ತುಂಬ ಥ್ಯಾಂಕ್ಸ್ ಈ ವಿಷಯ ಹೇಳಿದ್ದಕ್ಕೆ. ನಾನು ರೆಡಿ ಆಯ್ತೀನಿ. ನನ್ನ ಗಂಡಂಗೆ ಒಳ್ಳೆ ಏನಾದ್ರೂ ರೆಡಿ ಮಾಡ್ತೀನಿ. ಮೀನು ಸಾರೋ ಏನಾದರೂ ರೆಡಿ ಮಾಡ್ತೀನಿ, ಇಲ್ಲಾಂದರೆ ಚಿಕನ್ ಸಾರೋ ಬಿರಿಯಾನಿನೋ ಏನೋ ಒಂದು ರೆಡಿ ಮಾಡ್ತೀನಿ. ಹೋಗಿ ಸರಿ ಹೋಗವ.